ಹಲೋ ಎವ್ರಿವನ್, ದಿಸ್ ಇಸ್ ಶರಣಯ್ಯ ಬಾಗಲತ್ತಿ. ಕಳೆದ 3 ವರ್ಷಗಳಿಂದ SIPU ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದಿಷ್ಟು ವಿಷಯವನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಪ್ರಥಮದಾಗಿ, ಸಾಕಷ್ಟು ವಿದ್ಯಾರ್ಥಿಗಳು ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅನ್ಲಿಕ್ಕೂ ಅಡ್ಡಿ ಇಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಕಾಲೇಜನ್ನು ಸೇರಬೇಕಾದ್ರೆ ಒಂದಲ್ಲ ಒಂದು ಕನಸನ್ನು ಕಟ್ಕೊಂಡು ಬಂದಿರ್ತೀರಿ. ನಾನು ಸರ್ಕಾರಿ ನೌಕರನಾಗಬೇಕು, ನಾನು ಒಂದು ದೊಡ್ಡ ಹುದ್ದೆಯಲ್ಲಿ ಇರಬೇಕು, ನನ್ನ ಬದುಕನ್ನು ನಾನು ಹಸನಾಗಿಸ್ಬೇಕು, ನನ್ನ ಜೀವನವನ್ನು ನಾನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು, ನನ್ನ ತಂದೆ ತಾಯಿನ ಚೆನ್ನಾಗಿ ಇಡಬೇಕು, ಆರ್ಥಿಕವಾಗಿ ನಾನು ಸಬಲ ಆಗಬೇಕು. ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡು ನೀವು ಕಾಲೇಜನ್ನು ಸೇರಿರ್ತೀರಿ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇರುತ್ತೆ, ನಾನು CET ನಾನು PUC ಆದಮೇಲೆ ಓದಬೇಕು, ಡಿಗ್ರಿ ಆದಮೇಲೆ ಓದಬೇಕು ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಗೊಂದಲ ಇದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅನ್ಕೋತಾರೆ, ನಾನು PUC ಆದಮೇಲೆ CET ಓದ್ತೀನಿ, ನಾನು ಡಿಗ್ರಿ ಆದಮೇಲೆ CET ಓದ್ತೀನಿ ಅನ್ನುವಂಥ ಕೆಲವೊಂದಿಷ್ಟು ಗೊಂದಲಗಳಿರ್ತವೆ. ಮುಂದೆ PUC ಅಥವಾ ಡಿಗ್ರಿ ಆದಮೇಲೆ ಅವರು CET ಓದಲಿಕ್ಕೆ ಕುತ್ಕೊಂಡಾಗ ಅವ್ರಿಗೆ ಯಾವುದೋ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅನ್ನುವಂಥ ಗೊಂದಲ ಕೂಡ ಶುರುವಾಗುತ್ತೆ. ಅಂತಹ ಗೊಂದಲಗಳು ನಿಮಗೆ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಕಾಲೇಜಿನಲ್ಲಿ ನಿಮಗೆ CET ಕ್ಲಾಸಸ್ಗಳನ್ನು ಏನು ಮಾಡಿದ್ದಾರೆ, ಕಂಡಕ್ಟ್ ಮಾಡಲಾಗುತ್ತೆ. ಪ್ರತಿಯೊಂದು ಕ್ಲಾಸಸ್ ಕೂಡ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಂದು ಕ್ಲಾಸ್ನಿಂದ ನೀವು ಒಂದಲ್ಲ ಒಂದು ವಿಷಯವನ್ನು ತಿಳ್ಕೊತಾ ಹೋಗ್ತೀರಿ. ಬಟ್ ಮುಂದೆ ನೀವು CET ಎಕ್ಸಾಮನ್ನು ನೀವು ಫೇಸ್ ಮಾಡಿದಾಗ ನಿಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇರೋದಿಲ್ಲ. ಹಾಗಾಗಿ ನಿಮ್ಮ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾವು CET ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ನಾನು ಇಂಗ್ಲೀಷ್ ಉಪನ್ಯಾಸಕನಾಗಿರೋದ್ರಿಂದ ಇಂಗ್ಲೀಷ್ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಂಗ್ಲೀಷ್ ಇಂಪಾರ್ಟೆನ್ಸ್ ಏನು, ಪರೀಕ್ಷೆಯಲ್ಲಿ ಇಂಗ್ಲೀಷನ್ನು ಹೇಗೆ ಇಂಗ್ಲೀಷ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಹೇಗೆ ಕೇಳಿರ್ತಾರೆ, ಸೊ ಕ್ವಶನ್ಸ್ನ ಯಾವ ಥರ ಟ್ಯಾಕಲ್ ಮಾಡಬೇಕು, ಇಂಗ್ಲೀಷನ್ನು ಎಷ್ಟು ಕಲಿಬೇಕು, ಸೊ ಯಾವ ಪುಸ್ತಕವನ್ನು ರೆಫರ್ ಮಾಡಬೇಕು, ಹೇಗೆ ಓದಬೇಕು ಅನ್ನೋದನ್ನು ನಾನು ಸಾಕಷ್ಟು ವಿಷಯವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, so let me go to the next slide. English very important to crack competitive exams. Yes. ಸೊ ನೀವು ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಫೇಸ್ ಮಾಡಬೇಕಂತ ಹೋದಾಗ ಅಲ್ಲಿ ಇಂಗ್ಲೀಷಿನ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರ್ತದೆ. ಫಾರ್ ಎಕ್ಸಾಂಪಲ್, ನೀವು IAS ಆಗಬೇಕು ಅನ್ಕೊಂಡಿರ್ತೀರಿ, KS ಮಾಡಬೇಕಂತ ಅನ್ಕೊಂಡಿರ್ತೀರಿ, PS ಆಗಬೇಕು, PDO ಆಗಬೇಕು ಅಂತ ಸಾಕಷ್ಟು ದೊಡ್ಡ ದೊಡ್ಡ ಕನಸನ್ನು ಕಟ್ಕೊಂಡಿರ್ತೀರಿ. ಇಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ನೀವು ಹೋಗಬೇಕಾದ್ರೆ ಅಲ್ಲಿ ಇಂಗ್ಲೀಷಿನ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಇಂಗ್ಲೀಷ್ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಇಂಗ್ಲೀಷ್ ಒಂದು ಟಫ್ ಆಗಿರುವಂಥ ಲ್ಯಾಂಗ್ವೇಜ್ ಅನ್ನೋದಕ್ಕಿಂತ ಒಂದು ಸರಳವಾಗಿರ್ತಕ್ಕಂಥ ಭಾಷೆ ಇದನ್ನ ಎಲ್ಲರೂ ಕೂಡ ಮಾತಾಡ್ತಾರೆ. ಸೊ ಐ ಕ್ಯಾನ್ ಸ್ಪೀಕ್, ಐ ಕ್ಯಾನ್ ಡೂ ಅಂತ ಹೇಳ್ಕೊಂಡು ನೀವೇನಾದರೂ ಅಂದ್ಕೊಂಡು ಇಂಗ್ಲೀಷನ್ನ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡಿದರೆ, ಇಂಗ್ಲೀಷನ್ನು ನೀವು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದರೆ, ಸೊ ಇದು ಟಫ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಭಾಳ ವಿದ್ಯಾರ್ಥಿಗಳು ಗೊಂದಲ ಇದೆ, ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ ಅಂತ ಹೇಳ್ಕೊಂಡು. ಪ್ಲೀಸ್ ಕಮ್ ಔಟ್ ಫ್ರಮ್ ಆಲ್ ದೋಸ್ ಫ್ರಸ್ಟ್ರೇಷನ್ಸ್. ಅಂಥ ಒಂದು ಹತಾಶೆಯಿಂದ ಮೊದಲು ಹೊರಗೆ ಬರ್ರಿ, ಅಂದಾಗ ಮಾತ್ರ ಇಂಗ್ಲೀಷನ್ನ ಕಲೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸೊ ನಾನು ಇನ್ನೂ ನಿಮಗೆ ಸರಳವಾಗಿ ಇಂಗ್ಲೀಷನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಗ್ಲೀಷ್ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. IAS, KS, PSI, PDO, IBPS, SSC, RRB, TET, CTET, ಪೊಲೀಸ್, ಆರ್ಮಿ. ಸೊ ಇನ್ನೂ ಸಾಕಷ್ಟು ಎಕ್ಸಾಮ್ಗಳಿಗೆ ಇಂಗ್ಲೀಷ್ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ನಿಮ್ಮ ಲಾಸ್ಟ್ ಬ್ರೀತ್ವರೆಗೂ ಕೂಡ ನಿಮಗೆ ಸಹಾಯವನ್ನು ಮಾಡುತ್ತೆ. ಅಂದರೆ ಇಂಗ್ಲೀಷ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್. ಇಂಗ್ಲೀಷ್ ನಮ್ಮ ಜೀವನ ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ಹಾಗಾಗಿ ಸೊ ಇಂಗ್ಲೀಷನ್ನು ಕಲಿಯಬೇಕಾದಂಥ ಅನಿವಾರ್ಯತೆ ನಮಗೆ ಇವತ್ತು ಬಂದಿರೋದಕ್ಕೋಸ್ಕರ ನಾವು ಇವತ್ತಿನ ಇಂಗ್ಲೀಷನ್ನು ಕಲಿಯೋಣ. ಇಂಗ್ಲೀಷ್ ಇನ್ನೂ ಸರಳೀಕರಣ ಮಾಡಿ ಇಂಗ್ಲೀಷನ್ನ ಇನ್ನೂ ನಾವು ಕಷ್ಟಪಟ್ಟು ಕಲಿಯುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಐ ಹೋಪ್ ದಟ್ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ಇನ್ ಅಪ್ಕಮಿಂಗ್ ಫ್ಯೂಚರ್. ಓಕೆ, ದೆನ್ ಎಕ್ಸಾಮಲ್ಲಿ ಯಾವ ಟಾಪಿಕನ್ನು ಕೇಳಿರ್ತಾರೆ, ಮುಖ್ಯವಾಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರ್ತವೆ ಇಂಗ್ಲೀಷಲ್ಲಿ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿ ಗೊಂದಲ ಇರುತ್ತೆ, ಏನು ಅಂತಂದರೆ ಇಂಗ್ಲೀಷನ್ನ ಕಲಿಬೇಕಾದ್ರೆ ನಾವು ಇಷ್ಟು ಗ್ರಾಮರ್ನ ಕಲಿಬೇಕು ಅಥವಾ ಇಂಗ್ಲೀಷ್ ಪರ್ಫೆಕ್ಟಾಗಿ ಮಾತಾಡ್ಲಿಕ್ಕೆ ಬರಬೇಕು ಅನ್ನುವಂಥ ಕೆಲವೊಂದಿಷ್ಟು ಗೊಂದಲ ಇರ್ತವೆ. ಬಟ್ ಸೊ ಎಲ್ಲ ಗೊಂದಲಗಳನ್ನ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಇಂಗ್ಲೀಷ್ ಎಷ್ಟು ನೀವು ಸ್ಟಡಿ ಮಾಡಬೇಕು, ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಎಷ್ಟು ನೀವು ಓದ್ಕೋಬೇಕು ಅನ್ನೋದನ್ನು. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಇಂಪಾರ್ಟೆಂಟ್ ಟಾಪಿಕ್ಸ್ ಆಫ್ ಜನರಲ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಸ್, ಸ್ಪರ್ಧಾತ್ಮಕ ಪರೀಕ್ಷೆಗೆ
ಜನರಲ್ ಇಂಗ್ಲೀಷ್ನ ಕೇಳಿರ್ತಾರೆ. ಅವು ಯಾವ್ಯಾವ ಟಾಪಿಕ್ ಕೇಳಿರ್ತಾರೆ, ಯಾವ್ಯಾವ ಟಾಪಿಕ್ ಮೇಲೆ ಅವ್ರು ಫೋಕಸ್ ಮಾಡಿರ್ತಾರೆ ಅನ್ನೋದನ್ನು ಸೊ ನಾನು ಒಂದೊಂದಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಲೆಟ್ ಮೀ ಗೋ ಫಾರ್ ಇಟ್. ಮೊದಲನೇದಾಗಿ ರೂಲ್ಸ್ ಫಾರ್ ಟೆನ್ಸಸ್. ಎಸ್, ಇಲ್ಲಿ ಟೆನ್ಸಸ್ಗಳ ರೂಲ್ಸ್ ಅನ್ನು ಕೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ ನಾವು 3 ಟೆನ್ಸಸ್ಗಳನ್ನ ನಾವು ನೋಡ್ತೀವಿ ಇಂಗ್ಲೀಷಲ್ಲಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ಅಂತ ತಿಳ್ಕೊಂಡು ಅದರಲ್ಲಿ ಸಬ್ ಟೆನ್ಸಸ್ಗಳನ್ನ ನೋಡ್ತಾ ಹೋಗ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ 4 ಆ್ಯಂಡ್ ಪಾಸ್ಟಲ್ಲಿ 4 ಸಬ್ ಟೆನ್ಸಸ್, ಫ್ಯೂಚರ್ 4 ಸಬ್ ಟೆನ್ಸಸ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಟೆನ್ಸಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ವಿಷಯವಾಗಿ ಕೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಫಾರ್ಮುಲಾ ಏನು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ನಾವು ಯಾವ ವರ್ಬನ್ನು ಯೂಸ್ ಮಾಡ್ತೀವಿ, ಸಿಂಪಲ್ ಪಾಸ್ಟ್ ಟೆನ್ಸ್ನ ಫಾರ್ಮುಲಾ ಏನು, ಅಲ್ಲಿ ಯಾವ ವರ್ಬನ್ನು ಯೂಸ್ ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಇರುವಂಥ ವರ್ಬು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಾಗುತ್ತೆ, ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸಿನ ಫಾರ್ಮುಲಾ ಏನು, ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಫಾರ್ಮುಲಾ ಏನು, ಫ್ಯೂಚರ್ ಕಂಟಿನ್ಯೂ ಟೆನ್ಸಿನ ಫಾರ್ಮುಲಾ ಏನು, ಪ್ರೆಸೆಂಟ್ ಟೆನ್ಸ್ನ ಯಾವಾಗ ಯೂಸ್ ಮಾಡ್ತೀವಿ, ಪಾಸ್ಟ್ ಟೆನ್ಸ್ನ ಯಾವಾಗ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಹೇಗೆ ಯೂಸ್ ಮಾಡೋದು. ಅಂದರೆ ಪ್ರತಿಯೊಂದು ಟೆನ್ಸ್ ಮೇಲೆ ಕೂಡ ಏನು ಮಾಡ್ತಾರಪ್ಪ ಅಂದರೆ ಜನರಲ್ ಆಗಿರ್ತಕ್ಕಂಥದ್ದು, ಸೊ ಸರಳವಾಗಿರ್ತಕ್ಕಂಥ ಕ್ವಶನ್ಸನ್ನು ಕೇಳ್ತಾರೆ. ನಾವು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳೋದೇನೆ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ದರ್ ಇಸ್ ನಥಿಂಗ್ ಟು ಗೆಟ್ ಪ್ರಾಬ್ಲಮ್ ಅಂತ ಈಗ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. Then rules for prepositions. Yes, preposition it is a part of parts of speech. Parts of speech ಬರುವಂಥ ಒಂದು ಪಾರ್ಟ್ ಇದು. ಫಾರ್ ಎಕ್ಸಾಂಪಲ್ ನೌನ್, ಪ್ರೊನೌನ್, ವರ್ಬ್, ಆಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ಸ್, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಪಾರ್ಟ್ಸ್ ಬರ್ತಾವಲ್ಲ, ಆ ಪಾರ್ಟಲ್ಲಿ ಬರುವಂಥದ್ದು ಒಂದು ಪ್ರಿಪೋಸಿಷನ್ ಇದು. ಅಂದರೆ ಪ್ರಿಪೋಸಿಷನ್ ಫಾರ್ ಎಕ್ಸಾಂಪಲ್ ಫಾರ್, ಇನ್, ಅಂಟಿಲ್, ಎಟ್, ಸೊ ಈ ರೀತಿಯಾಗಿ ಇರ್ತವಂಥ ಪದಗಳನ್ನ ಏನು ಕರಿತೀವಿ, ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ದೆನ್ ಅವುಗಳ ರೂಲ್ಸ್ನ ಕೇಳ್ತಾರೆ. ಫಾರ್ನ ಎಲ್ಲಿ ಯೂಸ್ ಮಾಡಬೇಕು, ಆನ್ ಎಲ್ಲಿ ಯೂಸ್ ಮಾಡ್ತೀವಿ, ಅಬೋವ್ನ ಎಲ್ಲಿ ಯೂಸ್ ಮಾಡಬೇಕು, ಅಂಡರ್ನ ಹೇಗೆ ಯೂಸ್ ಮಾಡ್ತೀವಿ, ಬಿಸೈಡನ್ನು ಹೇಗೆ ಯೂಸ್ ಮಾಡ್ತೀವಿ, ಅವುಗಳ ರೂಲ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ ಎಕ್ಸಾಮಲ್ಲಿ. ಸೊ ಅವ್ನಿಗೆ ಹೇಗೆ ಹೇಳ್ತಾರೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ನಾನು ಕ್ಲಾಸಲ್ಲಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ಜಸ್ಟ್ ಯಾವ ರೀತಿಯಾಗಿ ನಿಮಗೆ ಜನರಲ್ ಆಗಿ ಇಂಗ್ಲೀಷ್ ಇರುತ್ತೆ ಅನ್ನೋದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಯು ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ದೆನ್ ಲಿಸ್ಟ್ ಆಫ್ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ ಲಿಸ್ಟನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಪ್ರಿಪೋಸಿಷನ್ ಬರೀರಿ, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಪ್ರಿಪೋಸಿಷನ್ಸ್ ಯಾವುದು ಅನ್ನೋದನ್ನು ಕೂಡ ನಿಮಗೆ ಕ್ವಶನ್ಸ್ನ ಕೇಳಿರ್ತಾರೆ. ಸೊ ಭಾಳ ಈಸಿಯಾಗಿರುವಂಥ ಟಾಪಿಕ್ ಇದು, ನಥಿಂಗ್ ಟು ವರಿ. ಸೊ ಐ ವಿಲ್ ಹೆಲ್ಪ್ ಯು ಟು ಕ್ಲಿಯರ್ ಯುವರ್ ಎಕ್ಸಾಮ್, ಯು ಡೋಂಟ್ ವರಿ. ದೆನ್ ರೂಲ್ಸ್ ಆ್ಯಂಡ್ ಲಿಸ್ಟ್ ಆಫ್ ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಬರುವಂಥ ಒಂದು ಪಾರ್ಟ್ ಇದು. ಓಕೆ, ಕಂಜಂಕ್ಷನ್ ಏನು, ಕಂಜಂಕ್ಷನ್ ಈಸ್ ನಥಿಂಗ್ ಬಟ್ ಲಿಂಕಿಂಗ್ ವರ್ಡ್, ಅಥವಾ ವರ್ಡ್ ವಿಚ್ ಕ್ರಿಯೇಟ್ಸ್ ಬ್ರಿಡ್ಜ್ ಬಿಟ್ವೀನ್ 2 words or 2 sentences. 2 ಪದ ಅಥವಾ 2 ವಾಕ್ಯಗಳ ಮಧ್ಯೆ ಬರುವಂಥ ಅಥವಾ ಬಂದು ಒಂದು ಲಿಂಕ್ನ ಕ್ರಿಯೇಟ್ ಮಾಡುವಂಥ ಪದಕ್ಕೆ ನಾವೇನು ಕರಿತೀವಿ, ಕಂಜಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಟ್ ಆಗಿರ್ಬೋದು, ಎಂಡ್ ಆಗಿರ್ಬೋದು, ನಾಟ್ ಓನ್ಲಿ ಬಟ್ ಆಲ್ಸೋ, ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನ ನಾವೇನು ಕರಿತೀವಿ, ಕಂಜಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಇವುಗಳನ್ನು ಹೇಗೆ ಬಳಸಬೇಕು, ಬಟ್ನಲ್ಲಿ ಯೂಸ್ ಮಾಡ್ತೀವಿ, ಎಂಡಲ್ಲಿ ಯೂಸ್ ಮಾಡ್ತೀವಿ, ಸೋನಲ್ಲಿ ಯೂಸ್ ಮಾಡ್ತೀವಿ, ಸೋ ಫಾರ್ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಸೆಂಟೆನ್ಸ್ ಕೊಡ್ತಾರೆ, ಅವುಗಳ ಮಧ್ಯೆ ಯಾವುದನ್ನು ನಾವು ಫಿಟ್ ಮಾಡಬೇಕು, ಯಾವುದನ್ನು ಕರೆಕ್ಟಾಗಿ ನಾವು ಫಿಲ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ರೂಲ್ಸ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಬಹಳ ವಿದ್ಯಾರ್ಥಿಗಳಿಗೆ ಗೊಂದಲ ಇರುವಂತಹ ಒಂದು ಟಾಪಿಕ್ ಯಾವುದಾದ್ರು ಇದೆ, ಅದು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಇದು ಗೊಂದಲ ಇಲ್ಲ, ನಾವು ಗೊಂದಲ ಮಾಡ್ಕೋತೀವಿ. ಓಕೆ, ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಒಳಗುವಂಥ ಅವಶ್ಯಕತೆ ಇಲ್ಲ. ಭಾಳ ಈಸಿಯಾಗಿರುವಂಥ ಟಾಪಿಕ್ ಅದು. ಆ್ಯಕ್ಚುಲಿ ಇಂಗ್ಲೀಷ್ ಗ್ರಾಮರಲ್ಲಿ ಯಾವುದಾದ್ರು ಒಂದು ಈಸಿಯಾಗಿರ್ತಕ್ಕಂಥ ಟಾಪಿಕ್ ಐತಪ್ಪ ಅಂದ್ರೆ ಅದು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಆ್ಯಂಡ್ ಮೋಸ್ಟ್ ಯೂಸ್ಫುಲ್ ಟಾಪಿಕ್ ಅದು. ಓಕೆ, ಭಾಳ ಜನರಲ್ ಆಗಿರುವಂಥದ್ದು. ಇಲ್ಲಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಪ್ಯಾಸಿವ್ ಮಾಡಿರಿ, ಸಿಂಪಲ್ ಪಾಸ್ಟ್ ಪ್ಯಾಸಿವ್ ಮಾಡಿರಿ, ಪ್ರೆಸೆಂಟ್ ಕಂಟಿನ್ಯೂ ಪ್ಯಾಸಿವ್ ಮಾಡಿರಿ ಅಂತ ಸೆಂಟೆನ್ಸ್ಗಳನ್ನು ಕೊಟ್ಟು ಅವ್ನು ಪ್ಯಾಸಿವ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಅಥವಾ ಡೈರೆಕ್ಟಾಗಿ ಪ್ಯಾಸಿವ್ ಕೊಟ್ಟಿರ್ತಾರೆ, ಅವ್ನು ಆ್ಯಕ್ಟಿವ್ ಮಾಡೋದು ಕೊಟ್ಟಿರ್ತಾರೆ. ಓಕೆ, ಆ್ಯಕ್ಟಿವ್ ಇದನ್ನು ಪ್ಯಾಸಿವ್ ಮಾಡೋದು, ಪ್ಯಾಸಿವ್ ಇದನ್ನು ಆ್ಯಕ್ಟಿವ್ ಮಾಡೋದು, ಅವುಗಳ ರೂಲ್ಸ್ಗಳ ಬಗ್ಗೆ ಕೇಳಿರ್ತಾರೆ. ಸೊ ಆ ರೂಲ್ಸ್ಗಳನ್ನು ಕೂಡ ನಾನು ನಿಮಗೆ ಸರಳವಾಗಿ ವಿವರವಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಐ ಹೋಪ್ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು. ಆ್ಯಂಡ್ ಲಿಸ್ಟ್ ಆಫ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್. ಸಬ್ಸ್ಟಿಟ್ಯೂಷನ್ಸ್ ಅಂತಂದರೆ ಪರ್ಯಾಯ ಪದಗಳು. ಫಾರ್ ಎಕ್ಸಾಂಪಲ್ ಅವ್ರು ಕೇಳಿರ್ತಾರೆ, ತಂದೆ ತಾಯಿಯನ್ನು ಕಳೆದುಕೊಂಡಿರ್ತಕ್ಕಂಥ ಮಗು ಅಂತ ಹೇಗೋ ಕೊಟ್ಟಿರ್ತಾರೆ. ಅದು ನಾವು ಕನ್ನಡ ಏನು ಕರಿತೀವಿ, ಅನಾಥ ಅಂತ ಕರಿತೀವಿ. ಅದು ಸೇಮ್ ಇಂಗ್ಲೀಷಲ್ಲಿ ಅ ಗಾಯ್ ಹೂ ಲಾಸ್ಟ್ ಹಿಸ್ ಫಾದರ್, ಗಾಯ್ ಹೂ ಲಾಸ್ಟ್ ಹಿಸ್ ಪೇರೆಂಟ್ಸ್ ಅಂತ ಕೇಳ್ತಾರೆ. ಅವಾಗ ನಾವು ಕರಿತೀವಿ ಆರ್ಪಣ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗೆ. ಅದಕ್ಕೆ 1 ಮಾರ್ಕ್ಸ್. ಅಂದರೆ 1 ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ ಅದಕ್ಕೆ ನಾವು. ಅಥವಾ ದ ಕಲೆಕ್ಷನ್ ಆಫ್ ಪ್ಲೇಸ್ ವಿಚ್ ಕಲೆಕ್ಟೆಡ್ ಸೋ ಮೆನಿ ಬುಕ್ಸ್.
ಅಂತ ಕರಿತೀವಿ, ಅಥವಾ ಪ್ಲೇಸ್ ವೇರ್ ಸೋ ಮೆನಿ ಬುಕ್ಸ್ ಆರ್ ಕೆಪ್ಟ್ ಅಂತ ಕರಿತೀವಿ, ಅಥವಾ ಪುಸ್ತಕನ ಇಡುವಂಥ ಸಾಕಷ್ಟು ಪುಸ್ತಕ ಇಡುವಂಥ ಒಂದು ಜಾಗಕ್ಕೆ ಅಂತ ಕರಿತೀವಿ ನಾವು ಗ್ರಂಥಾಲಯ ಅಂತ ಕರಿತೀವಿ, ಅದು ಇಂಗ್ಲೀಷಲ್ಲಿ ಲೈಬ್ರರಿ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಒಂದೊಂದು ಸಬ್ಸ್ಟಿಟ್ಯೂಟ್ ಅನ್ನು ಕೂಡ ಕೇಳಿರ್ತಾರೆ ಇಂಗ್ಲೀಷಲ್ಲಿ. ಯು ಡೋಂಟ್ ವರಿ ಅಬೌಟ್ ದ್ಯಾಟ್, ಐ ವಿಲ್ ಕ್ಲಿಯರ್ ಯು. ಆ್ಯಂಡ್ ಲಿಸ್ಟ್ ಆಫ್ ಹೋಮೋಫೋನ್ಸ್ ಹೋಮೋನೈಮ್ಸ್ ಅಂತ ಹೋಮೋನೈಮ್ಸ್ ಅಂತ ಬರ್ತವೆ. ಹೋಮೋಫೋನ್ಸ್ ಅಂದರೆ ಏನು, ಹೋಮೋನೈಮ್ಸ್ ಅಂತಂದ್ರೆ ಏನು? ಓಕೆ, ಫಾರ್ ಎಕ್ಸಾಂಪಲ್ ಹೋಮೋಫೋನ್ಸ್ ಅಂತಂದರೆ ಪ್ರೊನೌನ್ಸಿಯೇಷನ್ ಒಂದೇ ರೀತಿಯಾಗಿರುತ್ತೆ, ಬಟ್ ಸ್ಪೆಲ್ಲಿಂಗ್ ಬೇರೆ ಇರ್ತೈತಿ, ಮೀನಿಂಗ್ ಬೇರೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ಬರ್ತ್ BIRTH BERTH ನೋಡಲಿ, BIRTH ಬರ್ತ್ ಅಂತ ಕೂಡ ಪ್ರೊನೌನ್ಸಿಯೇಷನ್ ಕೊಡುತ್ತೆ, BERTH ಬರ್ತ್ ಅದು ಸ್ವಲ್ಪ ಪ್ರೊನೌನ್ಸಿಯೇಷನ್ ಸೇಮ್ ಆಗಿರುತ್ತೆ. ಎರಡು ಬರ್ತ್ ಬರುತ್ತೆ, ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ಮೀನಿಂಗ್ ಡಿಫ್ರೆಂಟ್ ಆಗಿದೆ. ಒಂದು BIRTH ಬರ್ತ್ ಅಂತಂದ್ರೆ ಹುಟ್ಟು ಅಂತ ನಾವು ಕರಿತೀವಿ, ಜನನ ಅಂತ ಕರಿತೀವಿ. ಇನ್ನೊಂದು BERTH ಬರ್ತ್ ಅಂದ್ರೆ ಹಡಗು ನಿಲ್ಲುವ ಸ್ಥಳ ಅಂತ ಕರಿತೀವಿ. ಸ್ಪೆಲ್ಲಿಂಗ್ ಈಸ್ ಡಿಫ್ರೆಂಟ್ ಅಂಡ್ ಮೀನಿಂಗ್ ಇಸ್ ಡಿಫ್ರೆಂಟ್, ಬಟ್ ಪ್ರೊನೌನ್ಸಿಯೇಷನ್ ಇಸ್ ಸೇಮ್. ಅದಕ್ಕೆ ನಾವೇನು ಕರಿತೀವಿ, ಹೋಮೋಫೋನ್ಸ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್. ಹೋಮೋನೈಮ್ಸ್ ಅಂತ ಅಂತಂದ್ರೆ ಸ್ಪೆಲ್ಲಿಂಗು ಸೇಮ್ ಇರ್ತದ, ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದ, ಬಟ್ ಮೀನಿಂಗ್ ಡಿಫ್ರೆಂಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ವೆಲ್ WELL ಒಂದೇ ಮೀನಿಂಗ್. ಒಂದು ಕಡೆ ವೆಲ್ ಅಂದ್ರೆ ಒಳ್ಳೆಯ ಅಂತ ಅರ್ಥ ಕೊಡುತ್ತೆ, ಇನ್ನೊಂದು ಕಡೆ ವೆಲ್ ಅಂತಂದ್ರೆ ಬಾವಿ ಅಂತ ಅರ್ಥವನ್ನು ಕೊಡುತ್ತೆ. ಲೈಕ್ ದಿಸ್. ದೆನ್ ಡೇಟ್ DATE ಡೇಟ್ ಒಂದ್ ಕಡೆ ದಿನಾಂಕ, ಇನ್ನೊಂದು ಕಡೆ ಉತ್ತತ್ತಿ ಅಂತ ಕರಿತೀವಿ, ಖರ್ಜೂರ ಅಂತ ಕರಿತೀವಿ. ಈ ರೀತಿಯಾಗಿ ಸೊ ಸ್ಪೆಲ್ಲಿಂಗ್ ಇಸ್ ಸೇಮ್ and pronunciation is also same, but meaning is different. Okay, ಇದಕ್ಕೆ ನಾವೇನು ಕರಿತೀವಿ, ಹೋಮೋನೈಮ್ಸ್ ಅಂತ ಕರಿತೀವಿ. ಆ್ಯಂಡ್ ಲಿಸ್ಟ್ ಆಫ್ ಸಿನೋನಿಮ್ಸ್ ಆ್ಯಂಡ್ ಆಂಟೋನೈಮ್ಸ್ ಅಂದರೆ ಸಮಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಕನ್ನಡ ಗೊತ್ತಿರುತ್ತೆ, ಒಳ್ಳೆಯದು, ಉತ್ತಮ. ಓಕೆ, ಮತ್ತು ವಿರುದ್ಧಾರ್ಥಕ ಪದಗಳು ಒಳ್ಳೆಯದು, ಕೆಟ್ಟದ್ದು. ಈ ರೀತಿ ಇಂಗ್ಲೀಷಲ್ಲಿ ಕೂಡ ಕೇಳಿರ್ತಾರೆ. ಓಕೆ, ದೆನ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಗಾದೆ ಮಾತುಗಳನ್ನು ಕೇಳಿರ್ತಾರೆ, ಆ ಗಾದೆ ಮಾತಿನ ಅರ್ಥ ಬರೀಬೇಕಾಗತ್ತೆ. ಸೊ ಈ ರೀತಿ ಕೂಡ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಸ್ಪಾಟಿಂಗ್ ದಿ ಎರರ್ಸ್ ಅಂದರೆ ನಾವು ಒಂದು ವಾಕ್ಯನ ಕೊಟ್ಟಿರ್ತಾರೆ, ಆ ವಾಕ್ಯದಲ್ಲಿ ಏನು ಮಿಸ್ಟೇಕ್ ಇದೆ, ವಿ ಹ್ಯಾವ್ ಟು ಫೈಂಡ್ ದ್ಯಾಟ್. ಅಲ್ಲಿ ನಾವು ಫೈಂಡ್ ಅನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಐ ಗೋ ಟು ಕಾಲೇಜ್ ಅನ್ನೋ ಬದಲಾಗಿ ಐ ಕಾಲೇಜ್ ಟು ಗೋ ಅಂತ ಕೊಟ್ಟಿರ್ತಾರೆ. ಆ ಅದೇನು ಮಾಡಬೇಕು, ಐ ಗೋ ಟು ಕಾಲೇಜ್ ಮಾಡಬೇಕು. ಅಥವಾ ಐ ಆಮ್ ರೀಡಿಂಗ್ ನಾವೆಲ್ ಅಂತ ಕೊಟ್ಟಿರ್ತಾರೆ, ಐ ನಾವೆಲ್ ರೀಡಿಂಗ್ ಸೊ ಅಂತಾನು ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಏನು ಮಾಡಬೇಕಾಗುತ್ತೆ, ಅಲ್ಲಿ ಸರಿ ತಪ್ಪುಗಳು ನಾವು ಮಾಡಬೇಕು, ಹುಡುಕಬೇಕಾಗತ್ತೆ, ಅವುಗಳನ್ನ ನಾವು ಸರಿಪಡಿಸ್ಬೇಕಾಗತ್ತೆ. ಓಕೆ, ಅಂದರೆ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ನಾವಲ್ಲಿ ನೋಡಬೇಕಾಗತ್ತೆ. ದೆನ್ ರೀಡಿಂಗ್ ಕಾಂಪ್ರಹೆನ್ಷನ್. ರೀಡಿಂಗ್ ಕಾಂಪ್ರಹೆನ್ಷನ್ ಅಂತಂದರೆ ಪ್ಯಾಸೇಜ್ ವಿಲ್ ಬಿ ಗಿವನ್ ಟು ಯು ಪೀಪಲ್. ಒಂದು ಪ್ಯಾಸೇಜನ್ನು ಕೊಡಲಾಗುತ್ತೆ, ಆ ಪ್ಯಾಸೇಜನ್ನು ವಿ ಹ್ಯಾವ್ ಟು ರೀಡ್ ದಟ್ ಥರೋಲಿ, ಕಂಪ್ಲೀಟಾಗಿ ಓದಬೇಕು. ಅದ್ರ ಕೆಳಗಡೆ ಕ್ವಶನ್ಸ್ನ ಕೊಟ್ಟಿರ್ತಾರೆ, ಕ್ವಶನ್ಸ್ ಆರ್ ಗಿವನ್ ಬಿಲೋ ದ್ಯಾಟ್ ಪ್ಯಾಸೇಜ್ ಆ್ಯಂಡ್ ವಿ ಹ್ಯಾವ್ ಟು ಆನ್ಸರ್ ದ್ಯಾಟ್ ಆಫ್ಟರ್ ರೀಡಿಂಗ್ ದ ಪ್ಯಾಸೇಜ್. ಆ ಪ್ಯಾಸೇಜ್ ಓದಿಕೊಂಡು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ನಾವೇನು ಮಾಡಬೇಕು, ಸೊ ವಿ ಹ್ಯಾವ್ ಟು ಗಿವ್ ದ ಪ್ರಾಪರ್ ಆನ್ಸರ್. ಇಟ್ಸ್ ಅ ವೆರಿ ಈಸಿಯೆಸ್ಟ್ ಟಾಪಿಕ್. ಐ ಥಿಂಕ್ ಭಾಳ ಈಸಿಯಾಗಿರ್ತಕ್ಕಂಥದ್ದು, ನೀವು ಜನರಲ್ ಆಗಿ ಅದನ್ನು ನಾವು ಟ್ಯಾಕಲ್ ಮಾಡ್ಬೋದು. ಆ್ಯಂಡ್ ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದಿ ಈಸಿಯೆಸ್ಟ್ ಟಾಪಿಕ್ಸ್ ಆಫ್ ಗ್ರಾಮರ್. ಲೆಟರ್ ರೈಟಿಂಗ್ ಫಾರ್ಮ್ಯಾಟ್, ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು ಅನ್ನೋದು ಕೂಡ ಕೊಟ್ಟಿರ್ತಾರೆ. ಅಂದರೆ ಸೊ ದೆನ್ ಟು ಎಲ್ಲಿರಬೇಕು, ಫ್ರಾಮ್ ಎಲ್ಲಿರಬೇಕು ಅನ್ನೋದನ್ನು, ದೆನ್ ಸಬ್ಜೆಕ್ಟ್ ಎಲ್ಲಿ ಹಾಕಬೇಕು, ದೆನ್ ಬಾಡಿಯಲ್ಲಿ ಬರಬೇಕು, ಸಿಗ್ನೇಚರ್ ಎಲ್ಲಿ ಹಾಕಬೇಕು. ಈ ರೀತಿ ರೂಲ್ಸ್ಗಳನ್ನು ಕೂಡ ನಾವು ಕೇಳಿರ್ತಾರೆ. ಆ್ಯಂಡ್ ಲೆಟರ್ ಬರಲಿಕ್ಕೆ ಕೂಡ ನಿಮಗೆ ಹೇಳಿರ್ತಾರೆ, ಅದನ್ನು ಬರೀಬೇಕಾಗತ್ತೆ ನಾವು. ದೆನ್ ಪ್ರಿಸೈಸ್ ರೈಟಿಂಗ್. ಒಂದು ಏನೋ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜನ್ನು ಕಡಿಮೆ ಪದಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಅದನ್ನು. ಸೊ ಹಾಗಾಗಿ ಅದನ್ನು ಯಾವ ರೀತಿ ಪ್ರಿಸೈಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೆಂಟೆನ್ಸ್ ಕರೆಕ್ಷನ್ ಕ್ವಶನ್ಸ್. ಸ್ವಲ್ಪ ಜಂಬಲ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಹಿಂದೆ ಮುಂದೆ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸಲ್ಲಿ ನಾವು ಸರಿಪಡಿಸ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಈ ರೀತಿ ಕೊಟ್ಟಿರ್ಬೋದು. ಸೆಂಟೆನ್ಸ್ ಕರೆಕ್ಷನಲ್ಲಿ ಈ ರೀತಿ ಎಕ್ಸಾಂಪಲ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಸಿ ಗೋ ಟು ಕಾಲೇಜ್, ಅಲ್ಲಿ ಸಿ ಗೋ ಟು ಕಾಲೇಜ್ ಆಗೋದಿಲ್ಲ, ಸಿ ಗೋಸ್ ಟು ಕಾಲೇಜ್ ಆಗುತ್ತೆ. ಓಕೆ, ಐ ಆಮ್ ರೀಡ್ ಅಂತ ಕೊಟ್ಟಿರ್ತಾರೆ, ಐ ಆಮ್ ರೀಡ್ ಅಲ್ಲ, ಐ ಆಮ್ ರೀಡಿಂಗ್. ಐ ಹ್ಯಾವ್ ಡನ್ ಮೈ ವರ್ಕ್, ಐ ಹ್ಯಾಸ್ ಡನ್ ಮೈ ವರ್ಕ್ ಅಲ್ಲ, ಐ ಹ್ಯಾವ್ ಡನ್ ಮೈ ವರ್ಕ್. ಓಕೆ, ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿರ್ತವೆ ಅಲ್ಲಿ. ಅದು ಇಟ್ ಮೇ ಬಿ ಪ್ರಿಪೋಸಿಷನ್ ಅಲ್ಲಿ ಮಿಸ್ಟೇಕ್ ಇರ್ಬೋದು, ಕಂಜಕ್ಷನ್ ಮಿಸ್ಟೇಕ್ ಇರ್ಬೋದು, ದೆನ್ ವರ್ಬಲ್ಲಿ ಮಿಸ್ಟೇಕ್ ಇರ್ಬೋದು. ವಿ ಹ್ಯಾವ್ ಟು ಫೈಂಡ್ ದ್ಯಾಟ್. ಸೊ ಐ ಹೋಪ್ ದಟ್ ಯು ವಿಲ್ ಬಿ ಏಬಲ್ ಟು ಫೈಂಡ್ all the mistakes are given in the question paper. And adjective ಡಿಗ್ರಿ ಆಫ್ ಕಂಪ್ಯಾರಿಸನ್ ರೂಲ್ಸ್. ಡಿಗ್ರೀಸ್ ಇರ್ತವೆ, ಸೂಪರ್ಲೇಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ. ಈ ರೀತಿಯ ಡಿಗ್ರಿಗಳನ್ನು ಅವುಗಳನ್ನು
ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಸೊ ಅದು ಕೂಡ ಭಾಳ ಈಸಿಯಾಗಿರುವಂಥದ್ದು. ಆ್ಯಂಡ್ ಆರ್ಟಿಕಲ್ ಆರ್ಟಿಕಲ್ಸ್ ಗೊತ್ತಿದೆ ನಿಮಗೆ, ಎ ಆ್ಯಂಡ್ ದಿ. ಸೊ ಭಾಳ ಸಣ್ಣ ಪದಗಳವೆಲ್ಲ, ಬಟ್ ಅದರ ರೋಲ್ ಭಾಳ ದೊಡ್ಡದಾಗಿದೆ ಇಂಗ್ಲೀಷ್ ಗ್ರಾಮರಲ್ಲಿ. ಅವುಗಳ ಬಳಕೆ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಆರ್ಟಿಕಲ್ಸ್ ಇಟ್ ಇಸ್ ರಿಯಲಿ ವಂಡರ್ಫುಲ್ ಟಾಪಿಕ್ ಅದು. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ನೀವು ಕೇಳಿದ್ದೀರಿ. ಕನ್ನಡದಲ್ಲಿ ಪರೋಕ್ಷ ಮತ್ತು ಪ್ರತ್ಯಕ್ಷ ಅಂತ ಕರಿತೀವಿ ಅದಕ್ಕೆ. ಈ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್, ನೀವೇನಾದ್ರು ಇಂಗ್ಲೀಷ್ ಪರ್ಫೆಕ್ಟಾಗಿ ಮಾತಾಡಬೇಕು ಅಂದರೆ, ಅಥವಾ ನಿಮ್ಮ ಇಂಗ್ಲೀಷ್ ಪರ್ಫೆಕ್ಟ್ ಆಗಿರಬೇಕು ಅಂದರೆ, 4 ಜನ ನಿಮ್ಮ ಇಂಗ್ಲೀಷನ್ನು ಕೇಳಿದವರು ಎಸ್ ಇಟ್ ಈಸ್ ಕರೆಕ್ಟ್ ಇಂಗ್ಲೀಷ್ ಅಂತ ಅನ್ಬೇಕು ಅಂದರೆ, ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟನ್ನು ಕರೆಕ್ಟಾಗಿ ಕಲಿಬೇಕು. ಸೊ ದೆನ್ ಓನ್ಲಿ ವಿಲ್ ಬಿಕಮ್ ಅ ಗ್ರೇಟ್ ಸ್ಪೀಕರ್. ಅದಕ್ಕೋಸ್ಕರ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ರೂಲ್ಸನ್ನು ಕೂಡ ಕೇಳಿರ್ತಾರೆ. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದು ಏನಾಗುತ್ತೆ ಇಂಡೈರೆಕ್ಟಲ್ಲಿ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ದೆನ್ ನಿಮಗೆ ಫಾರ್ಮುಲಾ ಕೊಡ್ತೀನಿ. ಆ ಫಾರ್ಮುಲಾವನ್ನು ಇಟ್ಕೊಂಡು ನೀವು ಅಲ್ಲಿ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಐ ಹೋಪ್ ದ್ಯಾಟ್, ಸೊ ನನ್ನ ಹೋಪ್ ಇದೆ ನೀವು ಕಲಿತೀರಿ. ದೆನ್ ಸೊ ನಾವು ಹೇಳೋದು ಪ್ರತಿಯೊಂದು ಕೂಡ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಸೊ ಭಾಳ ಈಜಿ ಇರ್ತಕ್ಕಂಥ ನೋಟ್ಸನ್ನು ಕೂಡ ಕೊಡ್ತೀವಿ. ದೆನ್ ಪ್ರತಿದಿನ ನಿಮಗೆ ಪ್ರಾಕ್ಟೀಸನ್ನು ಮಾಡಿಸ್ತೀವಿ. ದೆನ್ ಅದ್ರ ಮೇಲೆ ನಿಮಗೆ ಹೋಮ್ವರ್ಕನ್ನು ಕೊಡ್ತೀವಿ. ಕ್ಲಾಸಲ್ಲಿ ನಿಮಗೆ ಪರ್ಸನಲಾಗಿ ಕೇರನ್ನು ಮಾಡ್ತೀವಿ. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಬಟ್ ನೀವು ಮಾಡೋ ಒಂದು ಇಚ್ಛಾಶಕ್ತಿ ಇರಬೇಕು ಅಷ್ಟೇ. ಅದನ್ನ ಬಿಟ್ಟರೆ ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಮೋರ್ ದೆನ್ ದ್ಯಾಟ್. ಓಕೆ. ಆ್ಯಂಡ್ ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಆ್ಯಂಡ್ ಪ್ಯಾರಾ ಜಂಬಲ್ಸ್. ಸೊ ಇಲ್ಲಿ ಸೆಂಟೆನ್ಸನ್ನು ರೀಅರೇಂಜ್ ಮಾಡಬೇಕು. ಸೊ ಆ ಕಡೆ ಹಿಂದೆ ಮುಂದೆ ಇರುವಂಥ ಸೆಂಟೆನ್ಸ್ಗಳನ್ನು ನಾವು ರೀಅರೇಂಜ್ ಮಾಡಬೇಕು. ಸೊ ಈ ರೀತಿಯಾಗಿತ್ತು. ಇನ್ನೂ ಬೇರೆ ಬೇರೆ ಟಾಪಿಕ್ಗಳಲ್ಲಿ ಕೇಳಿರ್ತಾರೆ, ಬಟ್ ಜನರಲ್ ಆಗಿ ಕೆಲವೊಂದಿಷ್ಟು ಟಾಪಿಕ್ಸನ್ನು ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ದೆನ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ಗುಡ್ ಮ್ಯಾನರ್. So I hope so each and every topic will be understood by you people, and you will become very happy to understand and to learn all these things. Okay, then ಸೊ ಭಾಳಷ್ಟು ವಿದ್ಯಾರ್ಥಿಗಳು ಅಂತಾರೆ, ಸರ್ ನಮ್ಮ ಇಂಗ್ಲೀಷು ಸ್ವಲ್ಪ ಕಷ್ಟ ಆಗುತ್ತೆ ಸರ್, ನಮ್ಗೆ ಟಫ್ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಬಿಗಿನಿಂಗಲ್ಲಿ ಎಲ್ಲದೂ ಕೂಡ ಟಫ್ ಆಗಿರುತ್ತೆ, ಬಟ್ ನಾವು ಅದರಲ್ಲಿ ಪಳಗ್ತಾ ಹೋದಾಗ ಸೊ ವಿಲ್ ಕಮ್ ಟು ನೋ ದ್ಯಾಟ್ ಇಟ್ ಈಸ್ ಈಸಿಯೆಸ್ಟ್ ಒನ್ ಅಂತ ಹೇಳ್ಕೊಂಡು. ಕನ್ನಡದಲ್ಲಿ ಒಂದು ಮಾತಿದೆ, ಕಲಿಬೇಕಾದ್ರೆ ಕಲಿಯುವಾಗ ಬ್ರಹ್ಮವಿದ್ಯೆ, ಕಲಿತಾದ್ಮೇಲೆ ಅದು ಮಂಗನ ವಿದ್ಯೆ ಅಂತ ಹೇಳ್ಕೊಂಡು. ಹಾಗಾಗಿ ಸೊ ಇನ್ ದ ಬಿಗಿನಿಂಗ್ ವಿ ವಿಲ್ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಬ್ಯಾರಿಯರ್ಸ್. ಸೊ ದೇ ಆರ್ ವೆರಿ ಕಾಮನ್. ಸೊ ವೆನ್ ಎವರ್ ವಿ ಆರ್ ಡೂಯಿಂಗ್ ಸಮಥಿಂಗ್ and in the beginning it's very common thing, but when we become master over the subject, so everything become easy. That's why I hope that you understood all the things. ಯಾವುದನ್ನು ಕೂಡ ನೀವು ಟಫ್ ಅನ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಯಾವುದನ್ನು ಕೂಡ ನೀವು ಅಷ್ಟು ಈಸಿ ಅನ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಪ್ರತಿಯೊಂದು ಕೂಡ ನಾವು ಕಷ್ಟಪಟ್ಟು ಕಲಿತಾಗ ಅದು ಆಟೋಮೆಟಿಕ್ಕಾಗಿ ನಮ್ಮ ಹತ್ರ ಬರುತ್ತೆ. ಸೊ ಅದನ್ನು ಬಳಸ್ಕೋಬೋದು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಲೆಟ್ ಮೀ ಗೋ ಫಾರ್ ಇಟ್. ಇಫ್ ಯು ಕಾಂಟ್ ಫ್ಲೈ ದೆನ್ ರನ್, ಇಫ್ ಯು ಕಾಂಟ್ ರನ್ ದೆನ್ ವಾಕ್, ಇಫ್ ಯು ಕಾಂಟ್ ವಾಕ್ ದೆನ್ ಕ್ರೌಲ್, ಬಟ್ ವಾಟ್ ಎವರ್ ಯು ಡೂ ಯು ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ಎಸ್, ಅದ್ಭುತವಾಗಿರ್ತಕ್ಕಂಥ ಲೈನ್ ಇದು. ಈ ಲೈನನ್ನ ನೀವು ಒಂದ್ಸರಿ ಅರ್ಥ ಮಾಡಿಕೊಂಡು ಫಾಲೋ ಮಾಡಿಬಿಟ್ರೆ, ಸೊ ನಥಿಂಗ್ ಈಸ್ ಟಫ್, ನಥಿಂಗ್ ಈಸ್ ಡಿಫಿಕಲ್ಟ್ ಇನ್ ಯುವರ್ ಲೈಫ್. ವಾಟ್ ಎವರ್ ಇಟ್ ಕಮ್ಸ್ ಇನ್ ಯುವರ್ ಲೈಫ್, ಯು ವಿಲ್ ಅಕ್ಸೆಪ್ಟ್ ಇಟ್ ವೆರಿ ಈಸಿಲಿ ಆ್ಯಂಡ್ ಯು ವಿಲ್ ಬಿ ಸಕ್ಸಿಡೆಡ್. ಓಕೆ, ಇದರ ಅರ್ಥ ಏನಪ್ಪ ಅಂದರೆ, ಇಫ್ ಯು ಕಾಂಟ್ ಫ್ಲೈ ದೆನ್ ರನ್. ನಿನಗೆ ಹಾರಕ್ಕಾಗದೇ ಇದ್ದರೆ, ಅಂದರೆ ನೀ ಏನನ್ನಾದ್ರೂ ಸಾಧಿಸ್ಬೇಕಂತ ನೀವು ಹೋಗ್ತಿರ್ತಿ, ನೀ ಹಾರ್ಕೊಂತ ಹೋಗ್ಬೇಕಾದ್ರೆ ಅನ್ಕೋತಿ. ನೀನು ಹಾರಕ್ಕಾಗದೇ ಇದ್ದರೆ ಓಡ್ಕೊತ ಹೋಗು. ಇಫ್ ಯು ಕಾಂಟ್ ರನ್ ದೆನ್ ವಾಕ್, ನಿನಗೆ ಓಡೋಕ್ಕಾಗದೇ ಇದ್ದರೆ ನಡ್ಕೊಂಡಾದ್ರೂ ಹೋಗು. ಇಫ್ ಯು ಕಾಂಟ್ ವಾಕ್ ದೆನ್ ಕ್ರೌಲ್, ನೀನು ನಡೆಯೋಕ್ಕೂ ಆಗಂಗಿಲ್ಲಪ್ಪ ಅಂದರೆ ತೆಳ್ಕೊಂಡಾದ್ರೂ ಕೂಡ ಹೋಗು. ಬಟ್ ವಾಟ್ ಎವರ್ ಯು ಡೂ ಯು ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ನೀನು ಇಮಿಡಿಯೇಟಾಗಿ ಸಕ್ಸಸ್ ಆಗೋ ಅವಶ್ಯಕತೆ ಇಲ್ಲ, ಬಟ್ ಡೆಫಿನೆಟಾಗಿ ಸಕ್ಸಸ್ ಆಗ್ತೀನೋ ಅಂತ ಉದ್ದೇಶ ಇಟ್ಕೊಂಡು ಹೋಗು. ಈಗ ಹಾರಕ್ಕಾಗದೇ ಇದ್ದರೆ ಓಡ್ಕೊಂಡು ಹೋಗು, ಓಡೋಕ್ಕಾಗದೇ ಇದ್ದರೆ ನಡ್ಕೊಂಡು ಹೋಗು, ನಡ್ಕೊಂಡು ಹೋಗೋಕ್ಕಾಗದೇ ಇದ್ದರೆ ತೊಳ್ಕೊಂಡವ್ರು ಹೋಗು. ಬಟ್ ಹೋಗೋದನ್ನು ಮಾತ್ರ ನೀನು ಸ್ಟಾಪ್ ಮಾಡ್ಲಿಕ್ಕೆ ಹೋಗಬೇಡ ಅಂತ. ಮೀನ್ಸ್ ಕೀಪ್ ಮೂವಿಂಗ್, ಯು ನೆವರ್ ಸ್ಟಾಪ್. ಸೊ ದೋ ಯು ಗೆಟ್ ಲಾಟ್ ಆಫ್ barriers in your life and you keep moving, one day or other day you will reach your target, so you will get the fruit ಅನ್ನುವಂಥ ಮಾತನ್ನು ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಬೈ ಮೀ ಟು ಯು ಪೀಪಲ್, and keep watching the videos. Each and every video will help you to understand the English grammar. So not only English grammar, each and every topic will be sent to your mobile, and just watch them
ಐ ಹೋಪ್ ದಟ್ ಯು ವಿಲ್ ಎಂಜಾಯ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪೇಷನ್ಸ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು.